ಇದು ಚಿಕನ್ ಮೋಮೋಸ್. ಸೊ ನೋಡಿ ಫ್ರೆಂಡ್ಸ್, ಮೋಮೋಸ್ ರೆಡಿ ಆಗೋಗಿದೆ. ನಾವು ಮನೇಲೆ ಮಾಡ್ಕೊಂಡಿದ್ದೀವಿ ಚಟ್ನಿ ಜೊತೆ ತಿನ್ನಕ್ಕೆ. ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಕೈಮಾ ಮಾಡಿಸ್ಕೊಂಬಂದಿದ್ದೀವಿ. ಇದಕ್ಕೆ ಮೋಮೋಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು: ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸೆಲ್ಲ ಹಾಕಿದ್ದೀನಿ. ಕಲಿಸ್ಕೊತಾ ಇದ್ದೀನಿ. ಈ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗೆಲ್ಲ ಮೋಮೋಸ್ಗೆ ಚಿಕನ್ ಕೈಮಾ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಮೈದಾ ಹಿಟ್ಟು ಕಲಿಸ್ಕೊಳ್ತೀನಿ, ಆಮೇಲೆ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ಏನು ಮೈದಾ ಹಿಟ್ಟು ಕಲಿಸ್ಕೊಂಡಿದ್ರಲ್ಲ, ಆ ಮೈದಾ ಹಿಟ್ಟನ್ನ ಈ ಪೂರಿ ಸೈಜ್ಗಿಂತ ಒಂದು ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಮ್ಮ. ಅದಕ್ಕೆ ಈ ಸ್ಟಫಿಂಗ್, ಏನು ಮೋಮೋಸ್ ಸ್ಟಫಿಂಗ್ ಮಾಡ್ಕೊಂಡಿದ್ರಲ್ಲ ಚಿಕನ್ನು, ಅದನ್ನು ಸ್ಟಫ್ ಮಾಡ್ಕೊಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ. ಹೊರಗಡೆ ಬರ್ದಂಗೆ ಕವರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಈ ಶೇಪಲ್ಲಿ ಮಾಡ್ಕೋಬೇಕು ಮೋಮೋಸ್ನ. ಇದು ಕುಕ್ಕರಲ್ಲಿ ಇಟ್ಟು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನಾವು ಇದನ್ನು ಇವಾಗ ಮೋಮೋಸ್ ಎಲ್ಲ ಮಾಡಾಗಿದೆ. ಇವಾಗ ಇಡ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀವಿ. ನೀವು ಇದನ್ನು ನಿಮ್ಮ ಮನೇಲಿ ಸ್ಟೀಮರ್ ಇದೆ ಅಂದರೆ ಸ್ಟೀಮರ್ಗೂ ಹಾಕೋಬೋದು. ನಮ್ಮ ಮನೇಲಿ ಸ್ಟೀಮರ್ ಇಲ್ಲ, ಅದಕ್ಕೆ ಇಡ್ಲಿ ಪಾತ್ರೆಗೆ ಹಾಕ್ತಿದ್ದೀವಿ. ಮತ್ತು ಇಲ್ಲಿ ರೆಡಿಯಾಗಿರೋ ಮೋಮೋಸ್ನ ನಾವು ಇಡ್ಲಿ ಕುಕ್ಕರ್ಗೆ ಹಾಕಿ ಒಂದು 1/2 ಅವರ್ ಸ್ಟೀಮ್ ಮಾಡ್ಕೊಳ್ಬೇಕು. ಚಿಕನ್ನು ಕುಕ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕ್ತಿರೋದ್ರಿಂದ ನಾವು ಮಿನಿಮಮ್ 1/2 ಅವರ್ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸ್ಟೀಮ್ ಮಾಡಿರೋದು ಕ್ಲಿಪ್ ಮಿಸ್ ಆಗಿದೆ. ಸೊ ಸ್ಟೀಮ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಮೋಮೋಸ್ ರೆಡಿ ಆಗೋಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ನಾವು ಮನೇಲೇ ಮಾಡ್ಕೊಂಡಿದ್ದೀವಿ ಚಟ್ನಿ ಜೊತೆ ತಿನ್ನೋಕ್ಕೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಮೋಮೋಸ್ ತಿಂದು ನೋಡ್ತಾ ಇದ್ದೀನಿ ಚಟ್ನಿ ಜೊತೆ, ಮನೇಲಿ ಮಾಡಿರೋ ಚಟ್ನಿ. ತುಂಬ ಚೆನ್ನಾಗಿದೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಮೋಮೋಸ್ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಈ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.